ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಸ್ಕೀಮ್ ಬಗ್ಗೆ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಅನ್ನಭಾಗ್ಯ ಯೋಜನೆ ಬಂದು ಸುಮಾರು ತಿಂಗಳಿಂದ ನಿಮಗೆ ಅನ್ನಭಾಗ್ಯದಲ್ಲಿ ನಿಮಗೆ ಅಕ್ಕಿ ಹಣ ಬರ್ತಾ ಇಲ್ಲ. ಅದಕ್ಕೆ ಏನೇನು ಮಾಡಬೇಕು, ಯಾವ ಥರ ಪ್ರಾಬ್ಲಮ್ಸ್ ಇದ್ದಾವೆ, ಯಾಕೆ ಬರ್ತಾ ಇಲ್ಲ ದುಡ್ಡು, ಏನು ಪ್ರಾಬ್ಲಮ್ ಇರೋದ್ಬೋದು, ಅಥವಾ ಎಷ್ಟು ತಿಂಗಳಿಂದ ಯಾಕೆ ಬಂದಿಲ್ಲ, ಅದ್ರ ಬಗ್ಗೆ ಪ್ರತಿಯೊಂದು ಬಗ್ಗೆ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಂದಾಗಿ ಇವಾಗ ನೋಡ್ತಾ ಇದ್ರೆ ಸುಮಾರು ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಸುಮಾರು 5 ತಿಂಗಳಿಂದ ನಿಮಗೆ ಅಕ್ಕಿ ಬದಲು ಹಣವನ್ನು ಬರ್ತಾ ಇತ್ತು ಅನ್ನಭಾಗ್ಯ ಸ್ಕೀಮ್ ಅಲ್ಲಿ. ಆ ಒಂದು ಹಣವನ್ನು ಬರ್ತಾ ಇರೋದಿಲ್ಲ. ಇವಾಗ ರೀಸೆಂಟ್ ಆಗಿ ಒಂದು ವಾರದಿಂದ ಪ್ರತಿಯೊಬ್ಬರಿಗೂ ಅಕ್ಕಿ ಬದಲು ಅನ್ನಭಾಗ್ಯದಲ್ಲಿ ಸ್ಕೀಮ್ಗೆ ಒಂದು ದುಡ್ಡನ್ನು ಬರೋದನ್ನು ಶುರುವಾಗಿದೆ. ಸೊ ಫ್ರೆಂಡ್ಸ್, ಯಾರ್ಯಾರು ಅನ್ನಭಾಗ್ಯ ಸ್ಕೀಮ್ಗೆ ಯಾರ್ಯಾರು ದುಡ್ಡು ಬಂದಿದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ನೀವು ಅಮೌಂಟನ್ನು ಚೆಕ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದರಲ್ಲಿ 5 ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇದೆ. ಈ ಒಂದು 5 ತಿಂಗಳದ ಅಮೌಂಟ್ ಬರ್ಬೋದಾ ಎಂಬುದನ್ನು ಪ್ರಶ್ನೆ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಲೇಟೆಸ್ಟ್ ಆಗಿ ಇವಾಗ ಆನ್ಲೈನ್ ಮುಖಾಂತರ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ತಿಂಗಳದ ಅಮೌಂಟ್ ಏನಿದೆ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಅಮೌಂಟ್ ಬಂದಿದೆ. ಇನ್ನು 4 ತಿಂಗಳಿಂದ ಯಾರ್ಯಾರ ದುಡ್ಡು ಪೆಂಡಿಂಗ್ ಇದೆ ಪ್ರತಿಯೊಬ್ಬರಿಗೂ ಆ 4 ತಿಂಗಳು ಕೂಡ ಅಮೌಂಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಟೋಟಲ್ ಆಗಿ 5 ತಿಂಗಳ ಅಮೌಂಟ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನಿಮಗೆ ಯಾರಿಗಾರಿಗೆ ದುಡ್ಡು ಬರ್ತಾ ಇಲ್ಲ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದಾವೆ ಅಂತಂದ್ರೆ, ಕೆಲವೊಬ್ಬರದ್ದು ಏನಾಗಿದೆ, ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಮಿಸ್ಟೇಕ್ ಇದೆ, ಕೆಲವೊಬ್ಬರದ್ದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ಮಿಸ್ಟೇಕ್ ಇದೆ, ಹಾಗೂ ಇನ್ನು ಕೆಲವೊಬ್ಬರದ್ದು ಏನಿದೆ ಬ್ಯಾಂಕ್ ಅಕೌಂಟ್ ನಲ್ಲಿ ಖಾತೆಯಲ್ಲಿ ನಿಮ್ಮ ಹೆಸರು ಮಿಸ್ಟೇಕ್ಸ್ ಇದಾವೆ. ಸೊ ಫ್ರೆಂಡ್ಸ್, ಯಾವುದೇ ತರ ಒಂದು ಸ್ಪೇಸ್ ಆಗಲಿ ಅಥವಾ ವರ್ಡ್ಸ್ ಅಲ್ಲಿ ಏನಾದ್ರು ಹೆಸರು ಬರಿತಾ ಇದ್ದಾರೆ ಅಂದ್ರೆ ಅದರಲ್ಲಿ ಒಂದು ಸ್ಪೆಲ್ಲಿಂಗ್ಸ್ ಆಗಲಿ ಏನಾದ್ರು ಈ ತರ ಮಿಸ್ಟೇಕ್ಸ್ ಇದ್ರೆ ಅಂತವ್ರಿಗೆ ಕೂಡ ಇಲ್ಲಿ NPCI ಮುಖಾಂತರ ನಿಮಗೆ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಮಿಸ್ಟೇಕ್ಸ್ ಇದ್ರೆ ನಿಮಗೆ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ನಮಗೆ ದುಡ್ಡನ್ನು ಬರೋದಿಲ್ಲ. ಸೊ ಫ್ರೆಂಡ್ಸ್, ಅದಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು ಹಾಗೂ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಆಸ್ ಇಟ್ ಈಸ್ ಹೆಸರು ಸೇಮ್ ಇದೆಯಾ ಇಲ್ಲವಾ ಅಂಬೋದು ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ನಿಮ್ಮ ಹತ್ತಿರ ಬ್ಯಾಂಕ್ ವಿಸಿಟ್ ಮಾಡಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ತಗೊಂಡೋಗು ನಿಮ್ಮ ಅಕೌಂಟ್ಗೆ ನಿಮ್ಮ ಇದ್ದಂತ ಹೆಸರು ಸೇಮ್ ಆಧಾರ್ ಕಾರ್ಡ್ ಇರ್ತಕ್ಕಂಥ ಹೆಸರು ನೀವು ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡಿಲ್ಲ ಅಂದ್ರೆ ಯಾವುದೇ ತರ ನಿಮಗೆ ಅಕ್ಕಿ ಬದಲಿಗೆ ಹಣ ಬರುತ್ತೆ, ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಹಣ ಬರುತ್ತೆ, ಆ ಒಂದು ಹಣವನ್ನು ನಿಮ್ಮ ಅಕೌಂಟ್ಗೆ ಜಮಾ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೀವು ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿದೆ, ಮಾಡಲೇಬೇಕಾದಂತ ಇದು ಒಂದು ಕಂಪಲ್ಸರಿ ಆಗಿದೆ. ಸೊ ಯಾರ್ಯಾರಿಗೆ ದುಡ್ಡು ಬರ್ತಾ ಇದೆ ಪ್ರತಿಯೊಬ್ಬರಿಗೆ ಇವಾಗ ರೀಸೆಂಟ್ ಆಗಿ ನಿಮಗೆ 1 ತಿಂಗಳ ದುಡ್ಡು ಹಾಕಿದ್ದಾರೆ. ಇನ್ನು ಕೆಲವರು ಏನೇನು ತಿಂಗಳಿದೆ, ಇನ್ನು 4 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ. ಆ ಒಂದು 4 ತಿಂಗಳು ಹಣ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಸುಮಾರು ಒಂದು 15 ದಿವಸ ಒಳಗಾಗಿ ನಿಮಗೆ ಈ ಒಂದು 4 ತಿಂಗಳ ಪೆಂಡಿಂಗ್ ಇರ್ತಕ್ಕಂಥ ಅಕ್ಕಿ ಬದಲು ಹಣ ಏನು ಬರುತ್ತೆ ಆ ಒಂದು ಹಣವನ್ನು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಯಾರ್ಯಾರಿಗೆ ಈ ತರ ಪ್ರಾಬ್ಲಮ್ಸ್ ಇದಾವೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಕೂಡ ಹಣ ಒಂದು 2 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆ ಒಂದು ಹಣ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಕೂಡ ವೇಟ್ ಮಾಡಬಹುದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.